ಭೃತ್ಯಃ ಏತಿ ಭೃತ್ಯ ಏತಿ, ಬಾಲಾಃ ಧಾವಂತಿ ಬಾಲಾ ಧಾವಂತಿ, ರಾಜ ಗಜಾಃ ಗಚ್ಚಂತಿ ಗಜಾ ಗಚ್ಚಂತಿ. ಎಲ್ಲ ಕಡೆ ನೀವು ಗಮನಿಸಿದ್ರೆ ವಿಸರ್ಗ ಇದ್ದದ್ದು, ಆಮೇಲೆ ವಿಸರ್ಗ ಇಲ್ಲ. ಏನು ಈ ವಿಸರ್ಗ ಸಂಧಿಯ ಒಂದು ವಿಶೇಷತೆ ಅಂದ್ರೆ, ಈ ವಿಸರ್ಗ ಸಂಧಿ ಆದ್ಮೇಲೆ ಸೂರ್ಯ ಉದಯತೆ ಅನ್ನುವಲ್ಲಿ ಕೂಡಿಸಿದ್ರೆ ಮತ್ತೊಂದು ಸಂಧಿ ಆಗುವ ಜಾಗ ಇದೆ, ಅಲ್ಲಿ ಅವಕಾಶ ಇದೆ. ಸೂರ್ಯೋದಯತೆ, ಈಗ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಅಂತ ಆಗತ್ತಲ್ವಾ. ಹಾಗೆ ಇದು ಸೂರ್ಯ ಉದಯತೆ ಸೂರ್ಯೋದಯತೆ ಅಂತ ಯಾಕೆ ಮಾಡಲ್ಲ ಅಂದ್ರೆ, ಅದೊಂದು ವ್ಯಾಕರಣದಲ್ಲಿ ವಿಸರ್ಗ ಸಂಧಿಗೆ ಒಂದು ವಿಶೇಷ ನಿಯಮ ಇದೆ. ವಿಸರ್ಗ ಸಂಧಿಯನ್ನ ಹೇಳುವ ಸೂತ್ರದಿಂದ ಸಂಧಿ ವಿಧಾನ ಆದ್ಮೇಲೆ ಈ ಸೂರ್ಯ ಉದಯತೆ ಅಂತ ನಾವು ಏನು ಗುಣಸಂಧಿಗೆ ಅಂತ ಆಲೋಚನೆ ಮಾಡ್ತೀವಿ, ಆ ಸಂಧಿ ಹೇಳುವ ಸೂತ್ರಕ್ಕೆ ಈ ವಿಸರ್ಗ ಸಂಧಿ ಆಗಿದ್ದೇ ಗೊತ್ತಿಲ್ಲ ಅಂದ್ರೆ ಅದೊಂದು ಪ್ರೋಗ್ರಾಮ್, ವ್ಯಾಕರಣದಲ್ಲಿ ಬರೆದ ಪ್ರೋಗ್ರಾಮ್. ಆ ಕಮಾಂಡ್ ಮಾಡಿದ್ದನ್ನು ಅದು ಸ್ವೀಕರಿಸಲ್ಲ, ನನಗಾಗಲ್ಲ ಅನ್ನತ್ತೆ. ಹಾಗಾಗಿ ಅದು ಸೂರ್ಯ ಉದಯತೆ ಅಂತ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ನೀವು ಗಮನಿಸಿದ್ರೆ ರಾಮ ಆಯಾತಿ ರಾಮಾಯಾತಿ ಅಂತ ಆಗ್ಬೋದಿತ್ತು, ಚಂದ್ರ ಇವ ಚಂದ್ರೇವ ಅಂತ ಆಗ್ಬೋದಿತ್ತು, ಭೃತ್ಯ ಏತಿ ಭೃತ್ಯೈತಿ ಅಂತ ಆಗ್ಬೋದಿತ್ತು. ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸಂಧಿ ಮತ್ತೊಮ್ಮೆ ಬೇರೆ ಕಡೆ ಆಗುತ್ತೆ. ಈಗ ಸಹ ಅಹಂ ಅನ್ನುವಲ್ಲಿ ಸಹ್ ಅನ್ನುವ ವಿಸರ್ಗಕ್ಕೆ ಉ ಬಂದು ಸೋ ಆಗಿ ಒಂದ್ ಸಂಧಿ ಆಯ್ತಲ್ಲಿ. ಒಂದ್ ಸಂಧಿ ಆದ್ಮೇಲೆ ಮತ್ತೆ ಪೂರ್ವರೂಪ ಸಂಧಿ ಆಗುತ್ತೆ. ಅಂದ್ರೆ ಸಂಧಿಯ ಮೇಲೆ ಸಂಧಿ ಆಗುವುದು ಲೋಕದಲ್ಲಿ ಬೇರೆ ಕಡೆ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ಈ ಸಂಧಿಯಲ್ಲಿ ಮಾತ್ರ, ವಿಸರ್ಗ ಸಂಧಿಯಲ್ಲಿ ಮಾತ್ರ ಮತ್ತೊಂದು ಸಂಧಿ ಆಗುವ ಅವಕಾಶ ಇಲ್ಲ. ಏನಾಯ್ತು? ಈಗ ಒಂದು ಪ್ರಶ್ನೆ ಇದೆ. ಸರಿ. ಸೂರ್ಯೋದಯ ಅನ್ನೋ ವರ್ಡ್ ಅಲ್ಲಿ, ಅನ್ನೋ ಪದದಲ್ಲಿ ಮಾತ್ರ ಅದ್ ಹೇಗೆ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ? ಅಲ್ಲಿ ವಿಸರ್ಗವೇ ಇಲ್ಲ, ಇಲ್ಲಿ ವಿಸರ್ಗ ಇದ್ದದ್ದು ಹೋಗಿದ್ದು. ಸರಿ ಸರಿ. ಸಮಸ್ತ ಪದದಲ್ಲಿ ಇದು ವಿಭಕ್ತಿ ಇರಲ್ಲ ಅಂತಲ್ವಾ? ಈಗ ವಿಭಕ್ತಿ ಇಲ್ಲ ಅಂದ್ರೆ ವಿಸರ್ಗ ಬರುವ ಪ್ರಸಂಗವೇ ಇಲ್ಲ. ಅದಕ್ಕೆ ವಿಸರ್ಗ ಲೋಪವೂ ಇಲ್ಲ, ವಿಸರ್ಗ ಲೋಪ ಆಯ್ತಾ ಅಂತ ಪ್ರಶ್ನೆಯೂ ಇಲ್ಲ. ಸರಿ ಸರಿ. ಆದ್ರಿಂದಾಗಿ ಅದು ನೇರ ಗುಣಸಂಧಿ ಆಗ್ಬಿಡುತ್ತೆ. ಸರಿ, ಥ್ಯಾಂಕ್ ಯು. ನಾಶಯತಿ ಪ್ರಬೋಧಯತಿ ವಿಕಾಸಯತಿ ಇಮೇ ನಿಜಂತಾಃ ಯೇಷಾಂ ಪ್ರಾಥಮಿಕ ರೂಪಾಣಿ ನಶ್ಯತಿ ಪ್ರಬುದ್ಧತೆ ವಿಕಸತಿ. ಈ ನಿಜಂತ ರೂಪ ಅಂದ್ರೆ ಈಗ ನಶ್ಯತಿ ಅಂದ್ರೆ ನಾಶವಾಗುತ್ತದೆ, ನಾಶಯತಿ ಅಂದ್ರೆ ನಾಶ ಮಾಡುತ್ತಾರೆ. ಈಗ ತಿನ್ನು ತಿನ್ನಿಸು, ಉಣ್ಣು ಉಣ್ಣಿಸು, ಏಳು ಎಬ್ಬಿಸು, ಹೋಗು ಹೋಗಲಾಡಿಸು, ಅಥವಾ ಹೋಗುವಂತೆ ಮಾಡು. ಕೆಲವೊಮ್ಮೆ ಸಿಗುತ್ತೆ ಅದಕ್ಕೆ ಕರೆಕ್ಟ್ ಆಗಿ ವರ್ಡ್, ಕೆಲವೊಮ್ಮೆ ಅದನ್ನ ಅರ್ಥಾತ್ ಹೇಳ್ಬೇಕಾಗತ್ತೆ. ಆದ್ರೆ ಸಂಸ್ಕೃತದಲ್ಲಿ ಕೆಲವುದಕ್ಕೆ ರೂಪವೇ ಹಾಗೆ ಇರುತ್ತೆ. ಚೋರಯತಿ ಅನ್ನುವಲ್ಲಿ ಕಳ್ಳತನ ಮಾಡುತ್ತಾನೆ ಅಂತಾನೆ ಅರ್ಥ, ಅದು ಕಳ್ಳತನ ಮಾಡಿಸುತ್ತಾನೆ ಅಂತ ಅಲ್ಲಿ ಅರ್ಥ ಅಲ್ಲ. ಆಗ ಚೋರಯಯತಿ ಅಂತ ಅನ್ನೋ ರೂಪ ಆಗುತ್ತೆ. ಈಗ ಇಲ್ಲಿ 3 ಧಾತುಗಳನ್ನ ನಮಗೆ ನೆನ್ಪಿಟ್ಕೊಳ್ಳಿಕ್ಕೆ, ನಶ್ಯತಿ ಇದ್ದದ್ದು ನಾಶಯತಿ ಆಗುತ್ತೆ, ಬುದ್ಧ್ಯತೆ ಇದ್ದದ್ದು ಪ್ರಬೋಧಯತಿ ಆಗುತ್ತೆ. ಬುದ್ಧ್ಯತೆ ಅಂತಂದಾಗ ತಿಳಿಯುತ್ತಾನೆ ಅಂತ,
ಪ್ರಬೋಧಯತಿ ಅಂತಿದ್ದಾಗ ತಿಳಿಸುತ್ತಾನೆ ಅಂತ. ಮೊದಲನೇದು ಹೇಗೆ ನಶ್ಯತೆ ನಾಶಯತಿನೋ ಹಾಗೆ ಇಲ್ಲೂ ಕೂಡ ಬುದ್ಧ್ಯತೆ ಪ್ರಬೋಧಯತಿ. ಹಾಗೆ ವಿಕಸತಿ ಅರಳುತ್ತದೆ. ಆದರೆ ಅದರ ನಿಜಂತ ಪ್ರಯೋಗ ವಿಕಾಸಯತಿ, ಅರಳುವಂತೆ ಮಾಡುತ್ತಾನೆ. ಈಗ ಹೂ ಅರಳುತ್ತದೆ, ಅಧ್ಯಾಪಕ ಹುಡುಗರ ಮನಸ್ಸನ್ನು ಅರಳಿಸುತ್ತಾನೆ. ಒಂದು ಕಥೆ ಹೇಳಿ ಅವುಗಳ ಮನಸ್ಸಿನಲ್ಲಿ ಆ ಪ್ರಮೇಯವನ್ನ ದೃಢವಾಗುವಂತೆ ಮಾಡ್ತಾನೆ. ಅವರ ಆಲೋಚನಾ ಲಹರಿಯನ್ನು ವಿಕಾಸಯತಿ, ಬುದ್ಧಿಯನ್ನು ವಿಸ್ತಾರಗೊಳಿಸುತ್ತಾನೆ. ಇದು ಇಂಥ ಧಾತುಗಳು ಮತ್ತೆ ಇದಕ್ಕೆ ಲಟ್, ಲಿಟ್, ಲುಟ್ಟು, ಲೃಟ್ಟು ಅಂತ 10 ಲಕಾರಗಳು. ಈ ಲಕಾರಗಳ ಮೇಲೆ ಅದಕ್ಕೆ ಮತ್ತೆ ಶತ್ರು, ಶಾನ, ಚುತ್ವ, ಲ್ಯಪು, ತೊಮುನ್ನು ಅಂತ ಒಂದಿಷ್ಟು ಕೃತ್ ಪ್ರತ್ಯಯಗಳು. ಇನ್ನು ಇದಕ್ಕೆ ಸರಿಯಾಗಿ ತದ್ದಿತ ಪ್ರತ್ಯಯಗಳು. ಎಷ್ಟು ಶಬ್ದ ಆಗುತ್ತೆ. ಒಂದು ಪ್ರಪಂಚ, ಶಬ್ದ ಪ್ರಪಂಚ ಎಷ್ಟಿದೆ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಬೇರೆ ಭಾಷೆಯಲ್ಲಿ ಇದನ್ನು ಯೋಚಿಸ್ಲಿಕ್ಕೂ ಆಗಲ್ಲ. ಇಷ್ಟು ಇದೆಯಾ, ಇಷ್ಟು ಬರ್ಬಹುದಾ, ಇಷ್ಟು ಮಾಡಬಹುದಾ. ಅಕ್ಷರಕ್ಕೆ ಕೊರತೆ ಇರೋರು ಇನ್ನು ಪದವನ್ನು ಎಲ್ಲಿಂದ ಹುಡುಕಿ ತರ್ತಾರೆ. ಆದ್ರೆ ಏನು ಹಾರಾಡ್ತಾರೆ, ಏನು ಭಾಷೆಯ ವೈಭವ ಅಂತ ಇಲ್ಲ. ಅದರದ್ದೇ ಆದ ಕೆಲವು ಒಂದು ಸಂಪತ್ತು ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿರುವ ಸಂಪತ್ತನ್ನು ಒಂದ್ಸರ್ತಿ ಗಮನಿಸಿದ್ರೆ ನಾವು ಸ್ಪೆಲ್ ಬಿಗಳ ತರ ಇಲ್ಲದ ರೀತಿಯ ಪ್ರೊನೌನ್ಸಿಯೇಷನ್ಗೆ ಇಲ್ಲದ ರೀತಿಯ ಅಕ್ಷರಗಳನ್ನು ಜೋಡಿಸಿ ಅದೇ ಒಂದು ದೊಡ್ಡ ಸಾಧನೆ ಅಂತ ತೋರಿಸೋರಿಗೆ ಯಾವುದೇ ಲಾಜಿಕಲಿ ಅಪಾರ್ಥಕ್ಕೆ ಎಡೆ ಆಗದೇ ಇರುವ ರೀತಿಯ ಭಾಷಾ ಸೌಂದರ್ಯವನ್ನು ಸಹಜವಾಗಿ ಸ್ವೀಕರಿಸಿ ಇನ್ನಷ್ಟು ಹೆಚ್ಚು ವಿಚಾರವಂತಿಕೆಯನ್ನ ಬೆಳೆಸಿಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು ಸಂಸ್ಕೃತದಲ್ಲಿ. ಅದು ಅರ್ಥಪೂರ್ಣವಾಗಿ ಆ ಪದಗಳಿಗೆ ಬೇರೆ ಭಾಷೆಗಳಲ್ಲಾಗುವಾಗ ಅದರ ಅಕ್ಷರಗಳನ್ನು ಬಿಡಿಸಿದ್ರೆ ಯಾವ ವಿಶೇಷವೂ ಕಾಣಲ್ಲ. ಆದ್ರೆ ಇಲ್ಲಿ ಅಷ್ಟು ವಿವರಗಳನ್ನು ಹುಡುಕ್ಲಿಕ್ಕೆ ಸಿಗುತ್ತೆ. ಈಗ ಕೋಳಿಗೆ ಕುಕ್ಕುಟಶ್ಚರಣಾಯುಧ, ಕುಕ್ಕುಟ ಅನ್ನೋದಕ್ಕೆ ಒಂದು ಹೆಸರು ಚರಣಾಯುಧ ಅಂತ. ಕಾಲೇ ಅದಕ್ಕೆ ಆಯುಧ. ಅದು ಕೋಳಿ ಅಂಕ ಮತ್ತು ಇತ್ಯಾದಿಗಳಲ್ಲೆಲ್ಲ ಅದರ ಯುದ್ಧ ಮಾಡಿಸುವಾಗ ಕೋಳಿಗಳಿಗೆ ಅವುಗಳ ಕಾಲಿನಿಂದಲೇ ಎದುರಾಳಿಯನ್ನ ಮಡಚಿ ಹಿಡ್ಕೊಳ್ತವೆ. ಅದೇನು ಎಲ್ಲ ಪ್ರಾಣಿಗಳಿಗೂ ಇದೆ, ಎಲ್ಲಾ ಪ್ರಾಣಿಗಳಿಗಿದೆ ಹೌದು. ಆದ್ರೆ ಅದಕ್ಕಿಂತ ಹೆಚ್ಚು ತನಗೆ ಉಣ್ಲಿಕ್ಕೆ ತಿನ್ಲಿಕ್ಕೆ ಬೇಕಿರುವಂತಹ ಪದಾರ್ಥಗಳನ್ನ ನಿರಂತರ ನೆಲದಲ್ಲಿ ಮಣ್ಣನ್ನ ಅಗೆದು ಬದುಕುವಂಥದ್ದು ಕೋಳಿ. ಕೋಳಿ ಕಾಲು ಮುರಿದೋದಾಗಿದೆ ಅಂತ ಕೆಲವೊಂದು ಸರ್ತಿ ನಾವು ಗಾದೆ ಹೇಳುದು ಕೇಳ್ತೇವೆ. ಅವರಿಗೆ ಯಾವುದು ಪ್ರಮುಖವಾದ ಶಕ್ತಿಯೋ ಅಥವಾ ವಸ್ತುವೋ ಅದು ಕಳ್ಕೊಂಡ್ರೆ ಅವರು ಜಗತ್ತಲ್ಲಿ ಇಲ್ವೇ ಇಲ್ಲ. ಇವತ್ತಿನ ಮಟ್ಟಿಗೆ ಹೇಳುದಾದ್ರೆ ಅಕಸ್ಮಾತ್ ಮೊಬೈಲ್ ಕಳೆದೋದ್ರೆ ವ್ಯಕ್ತಿಯೇ ಕಳೆದೋದಷ್ಟು ನಾವು ವ್ಯಥೆ ಪಡ್ತೇವಲ್ಲ, ಹಾಗೆ ಕೋಳಿಗೆ ಕಾಲೇ ಬಲ. ಅದರ ಹೆಸರೇ ಹಾಗೆ ಹೇಳುತ್ತೆ. ಕೋಳಿ ಅಂದ್ರೆ ಅದು ಕೋ ಅಂತ ಕೂಗುತ್ತೆ ಅನ್ನೋ ದೃಷ್ಟಿಯಿಂದನೂ ಅಥವಾ ಇನ್ನೇನೋ ಒಂದು ಶಬ್ದದಿಂದ ಹೇಳ್ಬೇಕಾದ್ರೂ ಅದಕ್ಕೆಲ್ಲ ಕಡೆಯಲ್ಲಿ ಅರ್ಥ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೆ ಎಷ್ಟು ತರದ ಶಬ್ದಗಳಿವೆ, ಅಷ್ಟು ಶಬ್ದಗಳಿಗೆ ಒಂದು ಹಿನ್ನೆಲೆಯಲ್ಲಿ ಅದರ ಅರ್ಥ ವಿಶೇಷ ಇದೆ ಅನ್ನೋದು ತುಂಬಾ ಅದ್ಭುತ. ಈಗ ನಾವು ಸಮಾನಾರ್ಥಕ ಪದವನ್ನು ಒಂದು ಸುಮ್ಮನೆ ಗಮನಿಸಿದ್ರೆ ಇಲ್ಲೇ ಗೊತ್ತಾಗುತ್ತೆ. ಸೂರ, ಸೂರ್ಯ, ಅರಿಯಮ, ಆದಿತ್ಯ, ದ್ವಾದಶಾತ್ಮ, ದಿವಾಕರ, ಪ್ರಭಾಕರ, ಅಹಸ್ಕರ, ಭ್ರದ್ನ, ಪ್ರಭಾಕರ, ವಿಭಾಕರ, ಭಾಸ್ವಾನ್, ವಿವಸ್ವಾನ್, ಸಪ್ತಾಶ್ವ, ಹರಿದಶ್ವ, ಉಷ್ಣರಶ್ಮಿ. ನಾನು ಅದರ ಮೂಲ ರೂಪವನ್ನು ಹೇಳ್ತಾ ಇದ್ದೇನೆ. ಅಲ್ಲಿ ಭಾಸ್ವತ್, ವಿವಸ್ವತ್ ಅಂತಿದೆ. ಅದು ಭಾಸ್ವಾನ್ ಅಂತ ಪ್ರಥಮ ವಿಭಕ್ತಿ, ವಿವಸ್ವಾನ್ ಅಂತ ಪ್ರಥಮ ವಿಭಕ್ತಿ.
ಹಾಗೆ ಉಷ್ಣರಶ್ಮಯ ಅಂತ ಬಹುವಚನ ಇದೆ, ಅದರ ಹೆಸರು ಉಷ್ಣರಶ್ಮಿ. ಹಾಗೆ ವಿಕರ್ತನ, ಅರ್ಕ, ಮಾರ್ತಂಡ ಎರಡೂ ರೀತಿ ಇದೆ. ಮಾರ್ತಾಂಡ ಅಂತನೂ ಶಬ್ದ ಇದೆ, ಮಾರ್ತಂಡ ಅಂತ ಬೇರೆ ಇನ್ನೊಂದು ಶಬ್ದವೂ ಇದೆ. ಇಲ್ಲಿ ಮಾರ್ತಾಂಡ ಪದ ಬಳಕೆ ಆಗಿದೆ. ಮಿಹಿರ, ಅರುಣ, ಪೂಷಣ. ಮಿಹಿರ, ಅರುಣ, ಪೂಷಣ, ಅದು ಪೂಷಾ ಶಬ್ದ. ಪೂಷಾ, ಪೂಷಣವು, ಪೂಷಣ ಅಂತ ಶಬ್ದ, ಅದು ಪೂಷನ್ ಶಬ್ದ. ಸೂರ್ಯನಿಗೆ ಸುಂದರವಾದ ಹೆಸರು, ಪುಷ್ಟಿಯನ್ನ ಕೊಡುವವ ಅಂತ. ನಾನು ಎಲ್ಲ ಶಬ್ದಗಳ ಅರ್ಥ ಹೇಳಲಿಕ್ಕೆ ಹೋಗ್ಲಿಲ್ಲ. ಪ್ರತಿ ಶಬ್ದದಲ್ಲೂ ಒಂದು ವಿಶೇಷತೆ ಇದೆ. ಪ್ರತಿ ಶಬ್ದದಲ್ಲೂ ಆ ವಸ್ತುವಿನ ಗುಣಧರ್ಮವನ್ನು ಪರಿಚಯಿಸುವ ಒಂದು ಬೇಸಿಕ್ ಕ್ವಾಲಿಟಿಯನ್ನು ಪರಿಚಯಿಸುವ ಒಂದು ಭಾಷಾ ಕೌಶಲ ಇದೆ. ಅದು ಆ ಭಾಷೆಯ ಸಹಜ ಧರ್ಮ. ಅದು ಮತ್ತೆ ಯಾರು ಎಳೆದು ತರಬೇಕಾದ ಅಗತ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿದ್ರೆ ನಮ್ಗೆ ಎಷ್ಟು ವಸ್ತುಗಳ ಬಗ್ಗೆ ಗೊತ್ತಾಗುತ್ತೆ. ಅದು ಒಂಥರ ಭೌತಶಾಸ್ತ್ರದ ಪರಿಚಯವೂ ಆಗ್ಬಿಡುತ್ತೆ, ಕೆಲವೊಮ್ಮೆ ರಸಾಯನ ವಿಶೇಷವೂ ಗೊತ್ತಾಗುತ್ತೆ. ಇನ್ನು ಅದರ ಪದದ ಹಿನ್ನೆಲೆಗೆ ಹೋದಾಗ ವಸ್ತುವಿನ ಗುಣಧರ್ಮ, ಅದರ ಆರೋಗ್ಯದ ಹಿನ್ನೆಲೆಯಲ್ಲಿ ಕೊಟ್ಟ ಹೆಸರುಗಳು ಇರಬಹುದು. ಕೆಲವು ಕಡೆ ಪ್ರಾಕೃತಿಕ ಅಂದ್ರೆ ಹವಾಮಾನದ ಪರಿಚಯವನ್ನು ಕೊಡುವಂಥದ್ದಿರುತ್ತೆ. ಹೀಗೆ ಎಷ್ಟು ಎಷ್ಟು ರೀತಿ. ಆಮೇಲೆ ಅಲಂಕಾರಿಕವಾಗಿ ಈಗ ದ್ಯುಮಣಿ ಅಂತ ಹೆಸರಿದೆ. ದ್ಯುಮಣಿ ಅನ್ನೋದು ಆಕಾಶದ ಒಂದು ಸುಂದರವಾದ ಆಭರಣ ಅಂತ ಅರ್ಥ. ಆಕಾಶದ ಮಣಿ ಅದು. ಅಂದ್ರೆ ಆಕಾಶದಲ್ಲಿ ಬೇರೆ ಎಷ್ಟೋ ಹೊಳೆಯುವ ಪದಾರ್ಥಗಳಿದ್ರೂ ಕೂಡ ಮಣಿಪ್ರಾಯವಾಗಿ ನಮಗೆ ಅರಿವು ನೀಡುವ ವಿಷಯದಲ್ಲಿ ವಸ್ತುಗಳ ಪರಿಚಯವನ್ನು ಮಾಡಿಕೊಡುವ ದೃಷ್ಟಿಯಲ್ಲಿ ಮಣಿಯ ಕೆಲಸ ಬೆಳಕು ನೀಡುವಂಥದ್ದು. ಇದು ಆಕಾಶದಲ್ಲೇ ಇದ್ದು ನಮ್ಗೆ ಇಲ್ಲಿ ತನಕ ವಸ್ತುಗಳಿಗೆ ಆ ಬೆಳಕಿನಿಂದ, ವಸ್ತುಗಳಿಗೆ ಬಿದ್ದ ಬೆಳಕಿನಿಂದ ವಸ್ತುವಿನ ಪರಿಚಯ ಲೋಕಕ್ಕೆ ಇನ್ನಷ್ಟು ಚೆನ್ನಾಗಿ ಆಗುವುದಕ್ಕೆ ಕಾರಣ ಆಗುತ್ತೆ. ಇನ್ನು ತರಣಿ. ತರಣಿ ಅಂದ್ರೆ ದಾಟುವವನು. ಅವನು ದಾಟ್ತಾ ಹೋಗ್ತಾನೆ, ನಮ್ಮ ಆಯುಷ್ಯವನ್ನು ದಾಟಿಸ್ತಾನೆ. ಆದ್ರಿಂದ ಅವನು ತರಣಿ. ಸಾಮಾನ್ಯವಾಗಿ ದೋಣಿ ಇತ್ಯಾದಿಗಳೆಲ್ಲ ತರಣಿ ಅಂತ ಕೆಲವೊಮ್ಮೆ ಕರೆಸಲ್ಪಡುವುದುಂಟು. ಅದು ನೀರು ದಾಟಿಸುತ್ತೆ. ಇದು ಆಯುಷ್ಯವನ್ನೇ ದಾಟಿಸಿ ಆ ಸಾಧನೆಯಿಂದ ಸಂಸಾರವನ್ನೇ ದಾಟಿಸ್ಲಿಕ್ಕೆ ಬೇಕಿರುವಂತ ಒಂದು ಉಪಾಸನಾ ಕೇಂದ್ರವೂ ಹೌದಾದ್ರಿಂದಾಗಿ ಸೂರ್ಯ ಅದು ತರಣಿ. ಮಿತ್ರ, ಇದು ಒಂದು ಸ್ವಾರಸ್ಯಕರವಾದ ಶಬ್ದ. ಮಿತ್ರ ಮಿನೋತಿ ತ್ರಾಯತೆ ಚೇತಿ. ಮಿನೋತಿ ಎಲ್ಲವನ್ನು ತಿಳಿಯುತ್ತಾನೆ, ಅಂದ್ರೆ ಸಾಕ್ಷಿ ಅವನು. ಜಗತ್ತಿನಲ್ಲಿ ಏನೇನು ನಡೀತಾ ಇದೆಯೋ ಎಲ್ಲವನ್ನು ಅವನು ತಿಳಿತಾನೆ. ಮತ್ತು ತ್ರಾಯತೆ ರಕ್ಷಿಸುತ್ತಾನೆ ಕೂಡ. ಹೌದು, ನಮಗೆಲ್ಲ ಸೌರಶಕ್ತಿಯನ್ನ ಒದಗಿಸಿ ನಮ್ಮ ಬದುಕಿಗೆ ಕಾಲದ ಅರಿವನ್ನ ಕೊಟ್ಟು ಸಾಧನೆಗಳಿಗೆ ಬೇಕಾದ ಸಮಯವನ್ನ ನಿಗದಿಗೊಳಿಸಿ ಬೆಳವಣಿಗೆಗೆ ಬೇಕಿರುವ ಎಲ್ಲ ದಾರಿಯನ್ನು ಕೂಡ ಹಾಕಿಕೊಡುವಂತಹ ಶಕ್ತಿ ಅದು ಮಿತ್ರ. ಈ ಮಿತ್ರ ಶಬ್ದ ನಪುಂಸಕಲಿಂಗದಲ್ಲೂ ಇದೆ, ಪುಲ್ಲಿಂಗದಲ್ಲೂ ಇದೆ. ನಪುಂಸಕಲಿಂಗದಲ್ಲಿ ಈ ಮಿತ್ರ ಶಬ್ದದ ಬಳಕೆ ಆದರೆ ಆವಾಗ ಅದು ಸ್ನೇಹಿತ, ಗೆಳೆಯ, ನೇಹಿಗ ಅನ್ನುವ ಅರ್ಥವನ್ನ ಕೊಡುತ್ತೆ. ಅದು ಪುಲ್ಲಿಂಗದ ಶಬ್ದವಾಗಿ ಬಳಕೆ ಆದ್ರೆ ಅದು ಸೂರ್ಯನನ್ನೇ ಹೇಳುತ್ತೆ. ಹಾಗಾಗಿ ಸೂರ್ಯ ಮಿತ್ರ ಹೌದು ನಮಗೆ. ಮಿತಿಂ ರಾತಿ ಇತಿ ಮಿತ್ರ. ಮಿತಿಂ ಅಂದ್ರೆ ತಿಳುವಳಿಕೆಯನ್ನು ಕೊಡುತ್ತೆ. ಮಿತಿರಾತಿ ಮಿತ್ರ ಅಂತ ಅನ್ನೋದು ಭೌತಿಕವಾದ ಪ್ರಪಂಚದ ತಿಳುವಳಿಕೆ, ಅದನ್ನು ನಮಗೆ ಕೊಟ್ಟು ರಕ್ಷಣೆ ಮಾಡುತ್ತೆ. ಅದರಿಂದಾಗಿ ಮಿತ್ರ ಅನ್ನುವ ಶಬ್ದ ಬರುತ್ತೆ.
ಇನ್ನು ಚಿತ್ರಭಾನು. ಚಿತ್ರ ಅಂದ್ರೆ ಆಶ್ಚರ್ಯ ಪಡುವಂತಹ ಬೆಳಕಿನ ಮುದ್ದೆ. ಯಾಕೆಂದ್ರೆ ಅಷ್ಟು ಬಿಸಿಯ ಪದಾರ್ಥ ನಮ್ಮ ನಂತರ ಇರುವ ಎಷ್ಟೋ ಪದಾರ್ಥಗಳನ್ನ ಸುಟ್ಟು ಹಾಕುತ್ತೆ. ನೀವು ಗುರು ಶುಕ್ರ, ಈಗ ಶುಕ್ರ ಈ ಕಡೆ ಇದ್ದಾನೆ, ಗುರು ಆ ಕಡೆ ಇದ್ದಾನೆ, ಅದರ ಮಧ್ಯದಲ್ಲಿ ನಾವಿದ್ದೇವೆ. ಈ ಆಕಾಶ ಕಾಯದ ದೃಷ್ಟಿಯಿಂದ ಹೇಳಿದ್ರೆ ಆಶ್ಚರ್ಯ ಏನು ಅಂದ್ರೆ ಅದರ ಆಚೆಗೆ ಹೋದ್ರೆ ಅದು ಪೂರ್ತಿ ತಣ್ಣಗಾಗಿ ಸತ್ತೇ ಹೋಗುತ್ತೆ, ಅಲ್ಲಿ ನಾವು ಇಳಿಲಿಕ್ಕಾಗುದಿಲ್ಲ. ಈಚೆಗೆ ಬಂದ್ರೆ ಸುಟ್ಟು ಭಸ್ಮವಾಗುತ್ತೆ. ಆದ್ರೆ ಈ ಬೆಳಕು ಭೂಮಿಗೆ ಮಾತ್ರ ಆಚೆ ಥಂಡಿಯೂ ಅಲ್ಲ, ಈಚೆ ಬಿಸಿಯೂ ಅಲ್ಲ. ಆದ್ರೆ ಭೂಮಿಯ ಭಾಗದಲ್ಲಿ ಮತ್ತೆ ಯಾವುದು ನೇರವಾಗಿ ಮಧ್ಯ ಸ್ಥಿತಿಯಲ್ಲಿ ಬರುತ್ತೋ ಅಲ್ಲಿಗೆ ಅದು ಸಮಶೀತೋಷ್ಣ ವಲಯ ಅನ್ಸುತ್ತೆ. ಭೂಮಿಯ ಜಾಗದಲ್ಲೇ ಇಷ್ಟು ವ್ಯತ್ಯಾಸ ಆದಾಗ ಭೂಮಿಯ ಒಂದು ತುದಿ ಅತ್ಯಂತ ತಣ್ಣಗಿರುತ್ತೆ, ಭೂಮಿಯ ಇನ್ನೊಂದು ಭಾಗ ಅತ್ಯಂತ ಉರಿ ಬಿಸಿಲಿರುತ್ತೆ. ಆಚೆ ಬಿಸಿಯೂ ಅಲ್ಲ ಉರಿಯೂ ಅಲ್ವನ್ನ ಅನ್ನುವ ಸ್ಥಿತಿಯ ಭಾರತ. ಹಾಗೆ ನೋಡಿದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ವಿಚಿತ್ರವಾದ ಒಂದು ಪ್ರಾಕೃತಿಕ ವೈಚಿತ್ರ್ಯಗಳನ್ನು ಹೊಂದಿರುವಂಥದ್ದು. ಹಾಗಾಗಿ ತನ್ನ ಕಿರಣಗಳ ಸ್ವಲ್ಪ ದೂರಕ್ಕೆ ಕಮ್ಮಿಗೆ ಹೋಗುವ ವ್ಯತ್ಯಾಸದಿಂದ ಅನೇಕ ಅಚ್ಚರಿ ಉಂಟು ಮಾಡುವ ಗಿಡಗಳಲ್ಲೆಲ್ಲ ಹೂಗಳು ಬಿಡುವಾಗ ಅಥವಾ ಚಿಟ್ಟೆಗಳಲ್ಲೆಲ್ಲ ಅದರ ಮೈಗೆ ರೆಕ್ಕೆಗೆ ಬಣ್ಣಗಳನ್ನು ಬಳಿಯುವಾಗ, ಹಕ್ಕಿಗಳಲ್ಲಿ ಪ್ರಾಣಿಗಳಲ್ಲಿ ಒಂದು ಜೀಬ್ರಾ ತಗೊಂಡ್ರೆ ಅದರ ಮೈಯ ಬಣ್ಣಕ್ಕೆ ಎಷ್ಟು ವಿಚಿತ್ರವಾದ ಸೌಂದರ್ಯದ ವ್ಯವಸ್ಥೆ ಇದೆ ಅಂದ್ರೆ ಇದೆಲ್ಲ ಬಣ್ಣಕ್ಕೆ ಕಾರಣವಾದದ್ದು ಸೂರ್ಯನ ಕಿರಣ. ಹಾಗಾಗಿ ಅವನ ಹೆಸರೇ ಚಿತ್ರಭಾನು. ವಿರೋಚನ, ಎಲ್ಲವನ್ನು ರುಚಿಸುವಂತೆ ಮಾಡುವವನು, ಎಲ್ಲದರ ಕಡೆಗೆ ಬೆಳಕನ್ನ ಚೆಲ್ಲಿ ಅದರ ಕಡೆಗೆ ಆಸಕ್ತಿ ಬೆಳೆಸುವವನು. ವಿಭಾವಸು, ಸಂಪತ್ತನ್ನ ಕೊಡುವವನು, ವಿಶಿಷ್ಟ ಸಂಪತ್ತನ್ನ ಕೊಡುವವನು. ವಸು ಅಂದ್ರೆ ಸಂಪತ್ತು, ಅದರಲ್ಲೂ ಬೆಳಕಿನ ಸಂಪತ್ತು ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು. ಗ್ರಹಪತಿ, ಇದು ನೋಡಿ ಎಷ್ಟು ಚಂದದ ಶಬ್ದ. ಗ್ರಹಪತಿ ಅಂದ್ರೆ ನಾವು ಯಾವುದನ್ನ ಈಗ ಗ್ರಹಗಳು ಅಂತ ಹೇಳ್ತೇವೋ ಆ ಎಲ್ಲ ಗ್ರಹಗಳಿಗೆ ಪತಿ ಹಿರಿಯವನು. ಪತಿ ಅಂದ್ರೆ ಪಾಲಯತಿ, ಪತಿ ಅಂದ್ರೆ ಅವುಗಳ ಪತನಕ್ಕೆ ಕಾರಣವಾದವನು. ಪತನ ಅಂದ್ರೆ ಬೀಳುದು ಅಂತಲ್ಲ, ಪತನ ಅಂದ್ರೆ ಗಮನ, ಚಲನ. ಉಳಿದ ಎಲ್ಲ ಗ್ರಹಗಳ ಚಲನೆಗೆ ಕಾರಣನಾದವನು ಸೂರ್ಯ. ಅಂದ್ರೆ ಗ್ರಹಗಳ ಚಲನೆ ಎನ್ನುವುದು ಸೂರ್ಯ ಕೇಂದ್ರಿತವಾಗಿ ಆಕರ್ಷಣೆಗೆ ಒಳಪಟ್ಟು ಅದರ ಸುತ್ತ ಚೆನ್ನಾಗಿ ಸುತ್ತುವಂತೆ ಮಾಡುತ್ತೆ. ಆದ್ರಿಂದಾಗಿ ಇದು ಪದದಲ್ಲೇ ಇರುವ ಅರ್ಥ. ಇದೇನು ಇವರು ಯಾರೋ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ ಮತ್ತೆ ಹಾಗಾದ್ರೆ ಭೂಮಿ ಕೇಂದ್ರಿತವಾಗಿ ಕೆಲವೊಮ್ಮೆ ಮಾತು ಬರುತ್ತಲ್ವಾ ಅಂದ್ರೆ ಹೌದು, ಎಲ್ಲಾ ಉಳಿದ ಗ್ರಹಗೋಲಗಳು ಜೀವರಾಶಿಯ ಸಾಧನೆಗೆ ಅನುಗುಣವಾಗಿ ಲೆಕ್ಕಾಚಾರಕ್ಕೆ ಒಳಪಡ್ತವೆ. ಆದ್ರಿಂದಾಗಿ ಭೂಮಿಯನ್ನ ಕೇಂದ್ರ ಅಂತ ಹೇಳಿದ್ದು ಹೌದು, ಅದು ಸಾಧನೆಯ ದೃಷ್ಟಿಯಿಂದ. ಆದ್ರೆ ಚಲನೆಯ ದೃಷ್ಟಿಯಿಂದ ಸೂರ್ಯನ ಕೇಂದ್ರವನ್ನ ಗ್ರಹಪತಿ ಎನ್ನುವ ಶಬ್ದ ನಮಗೆ ಸೂಚಿಸುತ್ತೆ. ಅದರಿಂದಾಗಿ ಭೂಮಿ ನಮಗೆ ಅನುಭವಿಸ್ಲಿಕ್ಕೆ ಬೇಕಿರುವ ಸಾಧನೆಯ ವ್ಯವಸ್ಥೆಗೆ ಬೇಕಿರುವಂತಹ ಮೂಲ ಕೇಂದ್ರ ಅನ್ನುವ ದೃಷ್ಟಿಯಿಂದ, ಯಾಕಂದ್ರೆ ಏನ್ ಹೇಳ್ಬೇಕಿದ್ರು ಇಲ್ಲಿ ಆಗುವಂತ ಆಗು ಹೋಗುಗಳಿಗೆ ಬೇರೆ ಗ್ರಹಗಳ ಚಟುವಟಿಕೆಗಳನ್ನ ಪರಿಚಯಿಸುವುದು ಅನ್ನುವ ದೃಷ್ಟಿಯಿಂದ ಈ ಮಾತು. ತ್ವಿಷಾಂ ಪತಿ,
ತ್ವೆಟ್ ಅಂದ್ರೆ ಕಾಂತಿ, ತ್ವಿಷಾಂಪತಿ ಕಾಂತಿಯನ್ನ ನೀಡುವಂಥದ್ದು. ಕಾಂತಿಯ ಮೂಲಕ ಒಳಗೆ ನೇರ ಸೂರ್ಯನ ಬೆಳಕು ಬೀಳದೇ ಇದ್ರು ಸೂರ್ಯನ ಬೆಳಕಿನ ಪ್ರತಿಫಲನ ಮನೆಯೊಳಗೆ ಪ್ರವೇಶಿಸಿದ್ರೆ ಸಾಕು, ಅದರ ಮೂಲಕ ಮನೆಗೆ ಒಂದು ಶುದ್ಧತೆ. ಕಾಂತಿ ಅಂದ್ರೆ ಬಯಸುವಂತೆ ಮಾಡುವ ಶಕ್ತಿ, ಆ ವಸ್ತುವನ್ನ ಚಂದಗಾಣಿಸುವ ಶಕ್ತಿ, ಆ ವಸ್ತುವಿಗೆ ಸಹಜವಾದ ಬಲ ತುಂಬುವ ಶಕ್ತಿ. ಅದರಿಂದಾಗಿ ಎಲ್ಲದಕ್ಕೂ ಸೂರ್ಯನ ಕಿರಣ ಬೇಕೇ ಬೇಕು. ಸೂರ್ಯನ ಕಿರಣ ಇಲ್ಲದ ಅಥವಾ ಸೂರ್ಯನ ಕಿರಣದ ಅಪೇಕ್ಷೆ ಇಲ್ಲದ ಮತ್ತೊಂದು ಶಬ್ದ ನಮಗೆ ನೋಡ್ಲಿಕ್ಕೆ ಸಿಗುದಿಲ್ಲ. ಅದರಿಂದಾಗಿ ಇಷ್ಟು ನಾವು ಇವತ್ತು ಚಿಂತಿಸಬೇಕಾದ ವಿಷಯ. ಮತ್ತೆ ಮುಂದಿನ ನಂಗೆ ದಿನ ಒಂಚೂರು ಒಂದೊಂದು ಪಾಠದ್ದು ನಿಮಗೆ ಏನು ಡೌಟ್ ಬರುತ್ತೆ ಓದಿ ಅದನ್ನು ನೀವು ಬರೆದು ಹಾಕಿದ್ರೆ ಆವಾಗ ನಾನು ಅದನ್ನ ನೋಡಿ ಸಂದರ್ಭ ಬಂದಾಗ ಅಥವಾ ಉಳಿದವರು ಯಾರಾದ್ರೂ ಅದನ್ನ ಗಮನಿಸಿದ್ರು ಸರಿ, ಆವಾಗ ಆ ಅಧ್ಯಯನಕ್ಕೆ ನಮಗೊಂದು ಬಲ ಬರುತ್ತೆ. ಸಾಕು. ಶ್ರೀಹರಿ ಒಂದೊಂದು ಪಾಠದ್ದು ನಿಮ್ಗೆ ಏನು ಡೌಟ್ ಬರುತ್ತೆ ಅಥವಾ ವಾಕ್ಯ ಓದಿ ಇಲ್ಲಿ ಹೀಗಿದೆ ಇಲ್ಲಿ ಹೀಗಿಲ್ಲ, ಈ ಪದಕ್ಕೆ ಏನರ್ಥ ಅಂತ ನಿರಂತರ ಒಂದು 10 ನಿಮಿಷ ಆದ್ರೂ ಚರ್ಚೆ ಆಗುವ ಹಾಗೆ. ಚರ್ಚೆ ಮಾಡುದು ಅಂದ್ರೆ ಮಾತುಕತೆ ನೇರ ಆಡ್ಬೇಕು ಅಂತಿಲ್ಲ. ಒಂದು ಸಮಯ ಮಾಡಿಕೊಂಡು ಹಿಂದೆ ಒಮ್ಮೆ ಮಾತಾಡಿತ್ತು, ನಾವೇ ಕೂತು ಮಾತಾಡ್ತೇವೆ ಅಂತ ಅನ್ನೋ ತರ. ಅದು ಚರ್ಚೆ ಆದ್ರೇನೆ ಹೆಚ್ಚು ವಿಷಯ ಮನಸ್ಸಿನಲ್ಲಿ ಉಳಿಯತ್ತೆ. ಆ ಕಾರಣಕ್ಕಾಗಿ. ಸರಿ. ಶ್ರೀ ಹರಿಪ್ರಿಯತಾ.